ಸ್ವಲ್ಪ ಸೈಡ್ಗೆ ಹೋಗಿ ಅಣ್ಣ ಹಂಗೆ ರೀ. ನೆಕ್ಸ್ಟ್ ನನ್ನ ನಾಯಕರು ಈ ರಾಜ್ಯದ ಭವಿಷ್ಯದ ಕನಸು ಆಗಿರುವಂತಹ ನನ್ನ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರಣ್ಣನ ಹುಟ್ಟುಹಬ್ಬವನ್ನು ಇಡೀ ನಾಡು ಸಂಭ್ರಮದಿಂದ ಆಚರಣೆ ಮಾಡ್ತಿದೆ. ಆದರೆ ಆ ನನ್ನ ನಾಯಕ ಬೆಳಗಾಂನಲ್ಲಿ ರೈತರ ಹೋರಾಟದ ಜೊತೆ ಭಾಗಿಯಾಗಿರೋದ್ರಿಂದ ಯಾವುದೇ ಸಂಭ್ರಮಾಚರಣೆಗಳಲ್ಲಿ ಪಾಲ್ಗೊಳ್ತಾ ಇಲ್ಲ. ಆದರೂ ಸಹ ನಾವೆಲ್ಲರೂ ಅವರ ಸಹೋದರರಾಗಿ, ಅವರ ಕುಟುಂಬದವರಾಗಿ ಅವರ ಹುಟ್ಟುಹಬ್ಬವನ್ನು ಒಂದು ಸಾರ್ಥಕ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದೇ ರೀತಿ ನನ್ನಂತಹ ಸಾವಿರಾರು ಜನ ಬೇರೆ ಬೇರೆ ರೀತಿಯಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಈ ದಿನ ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು APMC ಯಾರ್ಡಲ್ಲಿ ಏನು ಕೂಲಿ ಕಾರ್ಮಿಕರಿದ್ದಾರೆ ಅವ್ರ ಜೊತೆ ನಿಂತ್ಕೊಳ್ಳೋ ಅಂತಹ, ಅವರ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿಸುವಂತಹ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಅವರೆಲ್ಲರೂ ನನ್ನಣ್ಣ ವಿಜೇಂದ್ರಣ್ಣನಿಗೆ ಮತ್ತು ಅವ್ರ ಕುಟುಂಬಕ್ಕೆ ಹರಿಸ್ಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅವರೆಲ್ಲರಿಗೂ ಫುಡ್ ಕಿಟ್ ಕೊಡುವಂತಹ ಮತ್ತು ಈಗೇನು ಚಳಿಗಾಲ ಸಹ ಬರ್ತಾ ಇರೋದ್ರಿಂದ ಅವರಿಗೆಲ್ಲರಿಗೂ ಸಹ ಒಂದೊಂದು ಬೆಡ್ಶೀಟ್ ಬ್ಲ್ಯಾಂಕೆಟ್ ಕೊಡುವಂತಹ ಒಂದು ಕೆಲಸವನ್ನು ನಾವೆಲ್ಲರೂ ಸಹ ಮಾಡಿದ್ದೀವಿ ಇವತ್ತು. ಆ ಮುಖಾಂತರ ಒಂದು ಸೇವೆ ಮಾಡೋ ಮುಖಾಂತರ ನನ್ನಣ್ಣ ವಿಜೇಂದ್ರಣ್ಣನವರಿಗೆ ಹುಟ್ಟುಹಬ್ಬದ ಕಾಣಿಕೆಯನ್ನು ಕೊಟ್ಟಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಇದ್ರ ಬಗ್ಗೆ ತುಂಬ ಕೂಲಂಕುಷವಾಗಿ ನೋಡಿಲ್ಲ. ಯಾವ ರೈತರಿಗೆ, ಯಾವ ವ್ಯಾಪಾರಿಗಳಿಗೆ ಯಾವ ರೀತಿ ಮೋಸ ಆಗಿದೆ ಅನ್ನೋದು ನಂಗೆ ತುಂಬ ಏನು ಅದ್ರ ಬಗ್ಗೆ ಗೊತ್ತಿಲ್ಲ. ಮತ್ತು ಅವರೆಲ್ಲರೂ ಕಾಂಗ್ರೆಸ್ನಲ್ಲಿ ಇರುವಂತಹ ವ್ಯಕ್ತಿಗಳೇ. ಜೋಳದ ಕಿಟ್ಟಣ್ಣ ಇರ್ಬೋದು, ಜಮೀರ್ ಅಹ್ಮದ್ ಅವರು ಇರ್ಬೋದು, ಮತ್ತು ಇನ್ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇವರೆಲ್ಲ ಕಾಂಗ್ರೆಸ್ನಲ್ಲಿರುವಂತಹ ವ್ಯಕ್ತಿಗಳು, ಅವ್ರದ್ದೇ ಸರ್ಕಾರ. ಆ ರೀತಿ ಏನಾದರೂ ಅನ್ಯಾಯ ಆಗಿದ್ದರೆ ಏನು ಆ ರೈತರಿಗಾಗಿರ್ಬೋದು, ವ್ಯಾಪಾರಿಗಳಿಗಾಗಿರ್ಬೋದು, ಈ ಸರ್ಕಾರ ನ್ಯಾಯ ಒದಗಿಸ್ಲಿ ಅನ್ನೋದಷ್ಟೇ ನನಗೆ ಕಳಕಳಿ. ಬಿಟ್ಟರೆ ಇದರಲ್ಲಿ ನಾನೇನು ರಾಜಕೀಯ ಮಾಡೋದು ಬಟ್ ಯಾಕಂದರೆ ನನಗೆ ಅದ್ರ ಬಗ್ಗೆ ತೀರಾ ಕೂಲಂಕುಷವಾಗಿ ಏನು ನನಗೆ ಗೊತ್ತಿಲ್ಲದಿರೋದ್ರಿಂದ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಅಲ್ಲ, ನಾನು ಅದನ್ನೇ ಹೇಳೋದು, ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನು ಈ ರೀತಿ ಪದೇ ಪದೇ ಇದನ್ನ ತೋರಿಸುವಂತಹ ಕೆಲಸ ಬೇರೆ ಬೇರೆಯವರು ಮಾಡ್ತಿದ್ರು. ಈಗ ಕಾಂಗ್ರೆಸ್ ಪಕ್ಷದ ಸದಸ್ಯರೇ, ಕಾಂಗ್ರೆಸ್ ಪಕ್ಷದ ನಾಯಕರೇ ಈ ರೀತಿ ಸರ್ಕಾರಗಳಿಂದ ನಾವು ಸೌಲಭ್ಯ ವಂಚಿತರಾಗ್ತಾ ಇದ್ದೀವಿ, ಈ ರೀತಿಯ ವ್ಯವಸ್ಥೆಯಲ್ಲಿ ನಮಗೆ ಮೋಸ ಆಗ್ತಿದೆ ಅಂತ ಹೇಳ್ತಾ ಇರೋದನ್ನ ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಗಂಭೀರವಾಗಿ ಪರಿಗಣನೆ ಮಾಡಬೇಕು. ಜನ ತುಂಬ ಕೂಲಂಕುಷವಾಗಿ, ಸೂಕ್ಷ್ಮವಾಗಿ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದಾರೆ. ಮುಂದೆ ನಿಜಕ್ಕೂ ಸಹ ಈ ರೀತಿಯ ಕೆಲಸ ಮಾಡ್ತಾ ಹೋದರೆ ಜನ ನಿಮ್ಮ ವಿರುದ್ಧ ದಂಗೆ ಹೇಳುವಂತಹ ಕೆಲಸ ಆಗುತ್ತೆ. ನಿಮ್ಮದೇ ಪಕ್ಷದ ನಾಯಕರಿಗೆ ಒಂದು ನ್ಯಾಯ ಒದಗಿಸ್ಕೊಡೋ ಅಂತಹ, ಅವರನ್ನ ಬೀದಿಗೆ ತರೋವರೆಗೂ ತಾವು ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀರಂದರೆ ತಮ್ಮ ಆಡಳಿತದ ವ್ಯವಸ್ಥೆ ಎಷ್ಟು ಕೆಳಮಟ್ಟಕ್ಕೆ ಹೋಗಿದೆ ಅನ್ನೋದನ್ನು ಆ ದೊಡ್ಡ ದೊಡ್ಡ ನಾಯಕರೇ ಅವರೇ ಮನಸ್ಫೂರ್ತಿಯಾಗಿ ಯೋಚನೆ ಮಾಡಬೇಕು ಅನ್ನೋದು ನನ್ನ ಸಾಮಾನ್ಯ ಪ್ರಜೆ. ನಾನು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತಾಡೋದು ದೊಡ್ಡ ವಿಷಯ ಆಗುತ್ತೆ. ಆ ರೀತಿ ನನಗೆ ಸಂಬಂಧ ಪಡೆದಿರೋ ಅಂತಹ ವಿಷಯಗಳನ್ನು ದೊಡ್ಡದಾಗಿ ಮಾತಾಡಿ ನಾನು ನಗೆಪಾಟ್ಲಿಗೆ ಈಡಾಗೋದಕ್ಕೆ ನಾನು ರೆಡಿ ಇಲ್ಲ. ಚಿಕ್ಕಬಳ್ಳಾಪುರ ಬೇರೆ ಬೇರೆ ವಿಷಯಕ್ಕೆ ಈಗಾಗಲೇ ನಗೆಪಾಟ್ಲಿಗೆ ಈಡಾಗಿರೋ ಅಂಥದ್ದು ತಾವೆಲ್ಲರೂ ಸಹ ಅಬ್ಸರ್ವ್ ಮಾಡಿದ್ದೀರಾ. ಏನೇನೋ ಮಾತಾಡೋ ಅವಶ್ಯಕತೆ ನಮಗಿಲ್ಲ. ನಮ್ಮ ಚೌಕಟ್ಟಲ್ಲಿ ನಾವು ಕೆಲಸ ಮಾಡ್ತಾ ಹೋಗೋಣ ಅನ್ನೋದಷ್ಟೇ. ದೊಡ್ಡವರಿಂದ ಕೆಳಗಿನವ್ರಿಗೂ, ನನಗಿಂತ ಕಿರಿಯರವ್ರಿಗೂ ನಾನು ಹೇಳೋ ಅಂತಹ ಒಂದು ಸವಿನಯವಾದ ಕಿವಿ ಮಾತು. ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳ್ಬಿಟ್ಟು ದಲಿತ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನೋಡಿ, ದಲಿತರು ಏನಿದ್ದಾರೆ ನನ್ನ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯಲ್ಲಿರುವಂಥವ್ರು. ಏನಾದರೂ ಅವ್ರಿಗೊಂದು ಸಾಮಾಜಿಕ ನ್ಯಾಯ, ರಾಜಕೀಯ ನ್ಯಾಯ ಸಿಗುತ್ತೆ ಅಂತಂದರೆ ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಬಿಟ್ಟರೆ
ಅದ್ರ ಬಗ್ಗೆ ತುಂಬಾ ನಾನು ವಿಮರ್ಶೆ ಮಾಡಿ ನನ್ನ ಭಾರತ ಎಷ್ಟೇ ಬೇರೆ ಬೇರೆ ನಾಯಕರು ಬಂದು ಮುಂದೆ ಹೋಗ್ತಾ ಇದೆ ಅಂತ ಅನ್ಸಿದ್ರು ಸಹ ಏನು ಈ ಶೋಷಿತ ವರ್ಗ ಏನಿದೆ, ಈ ಕೂಲಿ ಕಾರ್ಮಿಕರ ವರ್ಗ ಏನಿದೆ, ಇವರು ನಿಜಕ್ಕೂ ಇವತ್ತು ಸಹ ಅವರ ಜೀವನದ ಮಟ್ಟ ಉತ್ತಮವಾಗಿಲ್ಲ. ಈಗಲೂ ಸಹ ಅವರು ಪ್ರತಿಯೊಂದಕ್ಕೂ ಕಷ್ಟಪಡುವಂತಹ ಸನ್ನಿವೇಶಗಳು ಈಗಲೂ ಜಾಸ್ತಿ ಇದೆ. ಬಡತನದ ರೇಖೆಗಿಂತ ಕೆಳಗಡೆ ಇರುವಂತಹ ಜನ ಈಗಲೂ ಕೋಟ್ಯಾಂತರ ಜನ ನನ್ನ ರಾಜ್ಯದಲ್ಲಿ, ನನ್ನ ದೇಶದಲ್ಲಿ ಈಗಲೂ ಇದ್ದಾರೆ. ಬೇರೆ ಬೇರೆ ಸರ್ಕಾರಗಳು, ಬೇರೆ ಬೇರೆ ನಾಯಕರು, ಅಧಿಕಾರಿಗಳು ಎಲ್ಲರೂ ಸಹ ಅವರದೇ ಆದ ರೀತಿಯಲ್ಲಿ ಈ ಒಂದು ಜೀವನ ಮಟ್ಟವನ್ನು ಸುಧಾರಿಸೋಕ್ಕೆ ಏನೇನಾಗುತ್ತೋ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಸಹ ಈಗಲೂ ಕೂಲಿ ಕಾರ್ಮಿಕರ ಜೀವನ ನಿಜಕ್ಕೂ ದುಸ್ತರವಾಗಿದೆ. ಅವರ ಜೀವನಗಳು ಚೆನ್ನಾಗಾಗಬೇಕು. ಸರ್ಕಾರಗಳು ಈ ರೀತಿಯ ಒಂದು ಅಸಂಘಟಿತ ವಲಯ ಏನಿದೆ ಇಂತಹ ಅವರ ಪರವಾಗಿ ನಿಂತ್ಕೊಳ್ಳೋಂತಹ ಕೆಲಸ ಸರ್ಕಾರಗಳು ಮಾಡಬೇಕು. ಅವರ ಜೀವನಗಳು ಚೆನ್ನಾಗಾಗಬೇಕು. ಅವರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸುವಂತಹ, ಅವರಿಗೆಲ್ಲರಿಗೂ ಒಂದು ನಿವೇಶನ ಅಥವಾ ಸೂರು ಕೊಡಿಸುವಂತಹ, ಮತ್ತು ಅವ್ರಿಗೇನಾದರೂ ಹುಷಾರಿಲ್ಲ ಅಂತಂದರೆ ಅವರಿಗೆ ಉಚಿತವಾಗಿ ಉತ್ತಮವಾದ ಒಂದು ವೈದ್ಯಕೀಯ ಸೌಲಭ್ಯ ಕೊಡಿಸುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ಅಂತಃಕರಣ ಶುದ್ಧಿಯಿಂದ ಸರ್ಕಾರಗಳು ಮಾಡಬೇಕು ಅನ್ನೋದು ನನ್ನ ಒಂದು ಕಳಕಳಿಯ ಆಗ್ರಹ.